ಹಾಯ್ ಸ್ನೇಹಿತರೆ, ಇವತ್ತು ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ನಿಮ್ಮೆಲ್ಲರೊಟ್ಟಿಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಕನ್ನಡದ ಒಂದು ನಾಣ್ಣುಡಿಯನ್ನು ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ. ಆ ನಾಣ್ಣುಡಿ ಏನಂದ್ರೆ, ಸಿಹಿ ನೀರಿನಿಂದ ಕೂಡಿರುವ ಬಾವಿ ಮೌನವಾಗಿರುತ್ತದೆ, ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಿರುತ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾನೆ, ಜ್ಞಾನಿ ಮೌನದಿಂದ ಇರುತ್ತಾನೆ. ಎಷ್ಟೊಂದು ಅರ್ಥಪೂರ್ಣವಾದಂಥ ಒಂದು ನಾಣ್ಣುಡಿ ಅಲ್ವಾ ಸ್ನೇಹಿತರೆ? ಹೌದು, ಅನೇಕ ವರ್ತಿ ನಮ್ಮ ಜೀವಿತಗಳಲ್ಲಿಯೂ ಅಷ್ಟೇ ಕೆಲವರು ಗರ್ಜಿಸುತ್ತಾ ಆರ್ಭಟಿಸುತ್ತಾ ಸುತ್ತಾಡ್ತಿರ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಆ ರೀತಿ ಒಂದು ಆರ್ಭಟನೆ ಗರ್ಜನೆ ತೋರಿಸೋರೆಲ್ಲ ಜ್ಞಾನಿಗಳಾಗಿರಲ್ಲ. ಅಜ್ಞಾನಿಗಳಂತೆ ಅವರು ಆ ರೀತಿ ನಡೆದುಕೊಳ್ತಿರ್ತಾರೆ. ಆದರೆ ಅವರೊಟ್ಟಿಗೆ ಸೇರಿ ನಾವು ಗರ್ಜಿಸೋದು, ನಾವು ಅವರೊಟ್ಟಿಗೆ ಆರ್ಭಟಿಸೋದು ಮಾಡಿದ್ರೆ ಅವ್ರ ಥರ ನಾವು ಸಹ ಅಜ್ಞಾನಿಗಳಾಗಿ ಕಾಣಬರ್ತೇವೆ. ಅದನ್ನ ಬಿಟ್ಟು ನಾವು ಮೌನದಿಂದ ಇರೋದಾದ್ರೆ ನಾವು ಖಂಡಿತ ಜ್ಞಾನಿಗಳಂತೆ ಕಾಣುತ್ತೇವೆ. ಯಾಕಂದ್ರೆ ಆ ಸಮುದ್ರ ಎಷ್ಟೇ ವಿಶಾಲವಾಗಿದ್ರು, ಅದರ ಗರ್ಜನೆ ಎಷ್ಟೇ ಜೋರಾಗಿದ್ರು ಸಹ ಆ ನೀರು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಅದೇ ಬಾವಿ ಹತ್ರ ಹೋಗುವವರೆಗೂ ಆ ಬಾವಿಯಲ್ಲಿ ನೀರಿದೆಯೋ ಇಲ್ವೋ ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಆದ್ರೆ ಆ ಬಾವಿಯ ನೀರು ಎಷ್ಟೊಂದು ಉಪಯುಕ್ತವಾಗಿದೆ ಅಲ್ವಾ? ಸೊ ನಾವು ಮೌನವಾಗಿದ್ದು ಮತ್ತೊಬ್ಬರಿಗೆ ಉಪಯುಕ್ತವಾಗಿರಬೇಕು ಹೊರತು ಸುಮ್ಮನೆ ಗರ್ಜಿಸಿಕೊಂಡು ಆರ್ಭಟಿಸಿಕೊಂಡು ಏನಕ್ಕೂ ಪ್ರಯೋಜನವಿಲ್ಲದಾಗಿದ್ರೆ ಏನ್ ಪ್ರಯೋಜನ ಅಲ್ವಾ ಸ್ನೇಹಿತರೆ? ಈ ಒಂದು ನಾಣ್ಣುಡಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.